ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಕ್ರೋಶಾ ಕಲಿತಾ ಇರೋರಿಗೆ ಪರ್ಫೆಕ್ಟಾಗಿ ಕ್ರೋಶಾ ಸೀರೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶಾ ಕುಚ್ಚು ಹಾಕಲಿಕ್ಕೆ ಮೊದಲು ಬೇಕಾಗಿರೋದು 6 ಎಳೆ ದಾರ. ಇದು ನೋಡಿ, ನಾನು ಆಲ್ರೆಡಿ ಸೀರೆಗೆ ಹಾಕಿ ಉಳಿದಿರುವಂತಹ ಥ್ರೆಡ್ ಇದು. ಇದನ್ನು ಈ ಥರ ಒಂದು ರಟ್ ಅಥವಾ ಯಾವುದಾದರೂ ಕಾರ್ಡ್ ಇದ್ದರೆ ಅದಕ್ಕೆ ನೀವು ಸುತ್ತಕೊಂಡು ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಇಟ್ಬಿಡಬೇಕು. ಅದು ಬಿಚ್ಕೊಳ್ಳೋದಿಲ್ಲ. ಒಂದಕ್ಕೊಂದು ಥ್ರೆಡ್ ಕೂಡ ಹಾಳಾಗೋದಿಲ್ಲ. ಈ ಥರ ಸುತ್ತಿ ಅದಕ್ಕೆ ಗಮ್ ಹಚ್ಚಿ ಇಡಬೇಕು. ಹಾಗೆ ನೀವು ಯೂಸ್ ಮಾಡ್ಕೊಳ್ಳುವಾಗ ಈ ಥರ ತೆಗೆದು ಯೂಸ್ ಮಾಡ್ಕೋಬೋದು. ಈ ಗಮ್ ಹಚ್ಚಿರೋ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಇದಕ್ಕೆ ಗಂಟನ್ನು ಹಾಕ್ಕೋತೀನಿ 6 ಎಳೆ ದಾರಕ್ಕೆ. 6 ಎಳೆ ದಾರನ ಯಾವ ಥರ ಮಾಡಬೇಕಂತ ಆಲ್ರೆಡಿ ತೋರಿಸಿದ್ದೀನಿ ನಾನು. ಮೇಲ್ಗಡೆ ಐಕಾರ್ಡಲ್ಲಿ ಬರ್ತಾ ಇರುತ್ತೆ, ನೀವು ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ. ಹಾಗೆ ಕ್ರೋಶಾ ನೀಡಲ್ ಬಂದು 0.75 mm. ಈ ನೀಡಲ್ನ ನೀವು ಕ್ರೋಶಾ ಹಾಕಲಿಕ್ಕೆ ಯೂಸ್ ಮಾಡಬೇಕು. ಇದು ಟ್ರಿಮ್ಮರು, ಕುಚ್ಚನ್ನು ಕಟ್ ಮಾಡಲಿಕ್ಕೆ ತುಂಬಾ ನೀಟಾಗಿ ಬರುತ್ತೆ, ಹಾಗಾಗಿ ಇದನ್ನೇ ಯೂಸ್ ಮಾಡಿ. ಹಾಗೆ ಇವತ್ತಿನ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಯಾವುದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡಿ ನಾನು ಮೊದಲು ಇವತ್ತು ಪರ್ಫೆಕ್ಟಾಗಿ ನೀವು ಯಾವ ಥರ ಕ್ರೋಶಾ ಹಾಕಬೇಕಂತ ತೋರಿಸ್ಕೊಡ್ತೀನಿ. 6 ಎಳೆ ದಾರನ ಈ ಥರ ಬೆರಳಿಗೆ ಸುತ್ಕೋಬೇಕು. ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ನೀವು ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಬೆರಳಿಗೆ ಸುತ್ಕೋಬೇಕು. ಸುತ್ತಕೊಂಡು ಈ ಗಂಟು ಹಾಕಿದ್ದೀವಲ್ಲ, ಈ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ಥರ. ಅದಾದಮೇಲೆ ನೀಡಲ್ನ ಈ ಥರ ಪೆನ್ ಹಿಡ್ಕೋತೀವಲ್ಲ ಆ ಥರ ಹಿಡ್ಕೊಂಡು ನೀಡಲ್ನ ಚುಚ್ಕೋಬೇಕು. ಈ ದಾರ ಇದೆಯಲ್ಲ, ಇದನ್ನು ಮೇಲೆ ತಗೊಂಡು ಬನ್ನಿ. ಈ ಥರ ತಂದು ಸೂಜಿ ಮೇಲೆ ಒಂದು ಲೂಪ್ ಫಾರ್ಮ್ ಆಗಿದೆ ನೋಡಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇಲ್ಲಿ ಇನ್ನೊಂದು 6 ಎಳೆ ದಾರ, ಆ ದಾರನ ಆ ಲೂಪ್ ಒಳಗಡೆಯಿಂದ ಈ ಥರ ಎಳ್ಕೋಬೇಕು. ಆವಾಗ ಲಾಕ್ ಆಗುತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಸೀರೆಗೆ ಮಾಡ್ಕೊಳ್ಳುವಾಗ 2 ಸರಿ ಮಾಡ್ಕೊಳ್ಳಿ. ಮತ್ತು ಈ ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜಿ ಮೇಲೆ 2 ಲೂಪ್ ಬರುತ್ತೆ. ಆ 2 ಲೂಪಿಂದ ಈ ದಾರನ ಹೊರಗಡೆ ತೆಗೆದಾಗ ಲಾಕ್ ಆಗುತ್ತೆ. ಇವಾಗ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಸೂಜಿ ಮೇಲೆ ಈ ಥರ ಲೂಪ್ ಥರ ಬಂದಿದೆ, ಅದ್ರ ಒಳಗಡೆ ಈ ದಾರನ ತೆಗಿಬೇಕು. ಈ ಥರ ತೆಗೆದಾಗ ಚೈನ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಇನ್ನೊಂದು ಲೂಪ್ ಬಂದಿದೆ, ಮತ್ತು ಅದರ ಒಳಗಡೆಯಿಂದ ಈ ದಾರನ ಹೊರಗಡೆ ತೆಗಿಬೇಕು. ಮತ್ತು ಸೇಮ್ ಅದೇ ಥರ ಮಾಡ್ತಾ ಹೋಗಿ ಚೈನ್ಗಳನ್ನು ಹಾಕ್ಬೋದು. ನೀವು ಈ ಡಿಸೈನ್ ನಿಮಗೆ ಚೈನ್ ಬಂದಿಲ್ಲ ಅಂದರೆ ಡಿಸೈನ್ ಬೇಡ, ಓನ್ಲಿ ಈ ಥರ ಚೈನ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿ ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಈ ನೀಡಲ್ನ ಚುಚ್ಕೋತೀನಿ. ಇಲ್ಲಿ ಈ ದಾರ ಇದೆಯಲ್ಲ, ಇದನ್ನು ಮೇಲೆ ತರ್ತೀನಿ. ಆವಾಗ ಸೂಜಿ ಮೇಲೆ 2 ಲೂಪ್ ಬಂದಿದೆ. ಈಗ ಈ ಎಕ್ಸ್ಟ್ರಾ ಇಲ್ಲಿ ಥ್ರೆಡ್ ಇದೆಯಲ್ಲ, ಇದನ್ನು ಆ ಲೂಪಿಂದ ಹೊರಗಡೆ ತೆಗಿತೀನಿ. ಓಕೆ, ನೋಡಿ, ಎಲ್ಲೂ ಕೂಡ ಸುಕ್ ಬಂದಿಲ್ಲ. ನೀಟಾಗಿ ಲಾಕ್ ಮಾಡಿಕೊಂಡೆ 4 ಚೈನ್ಗಳನ್ನು ಹಾಕಿ. ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು. ಬೀಡನ್ನು ಹಾಕಿ ತೋರಿಸ್ತೀನಿ ನೋಡಿ. ನೀಡಲ್ನಲ್ಲಿ ಈ ಥರ ಬೀಡ್ ಹಾಕ್ಕೊಳ್ಳಿ. ನೋಡಿ, ನೀಡಲ್ಗೆ ಈ ಥರ ತುದಿ ಇದೆಯಲ್ಲ ಚೂಪಾಗಿ, ಅದನ್ನು ಈ ಥ್ರೆಡ್ಗೆ ಈ ಥರ ಹಿಡ್ಕೋಬೇಕು. ಕೊಂಡಿ ಥರ ಇರುತ್ತಲ್ಲ, ಅದ್ರ ಒಳಗಡೆ ದಾರನ ಹಾಕಿ ಈ ಬೀಡನ್ನು ಈ ಥರ ಪಾಸ್ ಮಾಡಿಕೊಂಡು ನೋಡಿ, ಇಲ್ಲಿ ಲೂಪ್ ಬಂದಿದೆ ನೀಡಲ್ ಮೇಲೆ, ಆ ಲೂಪ್ ಒಳಗಡೆ ಈ ದಾರನ ಈ ಥರ ತೆಗೆದ್ರೆ ಬೀಡು ಲಾಕ್ ಆಗುತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಮತ್ತೆ ನೀಡಲ್ನ ಚುಚ್ಕೋಬೇಕು. ಒಳಗಡೆನೂ ಬೇಡ, ದೂರನೂ ಬೇಡ, ಸ್ಟ್ರೇಟಾಗಿ ಇಟ್ಕೊಳ್ಳಿ. ನೀಡಲ್ನ ಚುಚ್ಕೊಂಡು ಮತ್ತೆ ಈ ದಾರನ ಮೇಲೆ ತರಬೇಕು. ಸೂಜಿ ಮೇಲೆ 2 ಲೂಪ್ ಇದೆಯಲ್ಲ, ಆ ಲೂಪಿಂದ ಈ ದಾರನ ತೆಗಿಬೇಕು. ಲಾಕ್ ಆಗುತ್ತೆ ಇವಾಗ ನೋಡಿ. ಮತ್ತೆ ಇವಾಗ ಚೈನ್ಗಳನ್ನು ಹಾಕಬೇಕು. ಸೂಜಿ ಮೇಲೆ ಲೂಪ್ ಬಂದಿರುತ್ತಲ್ಲ, ಈ ದಾರ ಇದೆಯಲ್ಲ, ಇದನ್ನು ಈ ತುದಿಯಿಂದ ಈ ಥರ ಎಳ್ಕೋಬೇಕು. ನೀಡಲ್ಗೆ ಕೊಂಡಿ ಥರ ಇರುತ್ತೆ ಒಂದು, ಆ ಕೊಂಡಿಯಿಂದ ಈ ದಾರನ ಈ ಥರ ಲೂಪ್ ಒಳಗಡೆಯಿಂದ ಹೊರಗಡೆ ತೆಗೆದಾಗ ಚೈನ್ಗಳು ಬರುತ್ತೆ. ಮತ್ತು ಇಲ್ಲಿ ನಾನು 4 ಚೈನ್ನ ಮಾಡಿಕೊಂಡೆ. ಇದನ್ನು ಇವಾಗ ಸ್ಟ್ರೇಟಾಗಿ ಇಟ್ಕೋತೀನಿ. ಇಟ್ಕೊಂಡು ನೀಡಲ್ನ ಚುಚ್ಕೋಬೇಕು. ಈ ನೀಡಲ್ನ ಚುಚ್ಚಿ ಸ್ಟ್ರೇಟಾಗಿಟ್ಟು ಚುಚ್ಕೋಬೇಕು. ಈ ದಾರ ಇದೆಯಲ್ಲ, ಇದನ್ನು ಮೇಲೆ ತಗೊಳ್ಳಿ. ಸೂಜಿ ಮೇಲೆ 2 ಲೂಪ್ ಬಂದಿದೆ. ಈ ತುದಿಯಿಂದ ಈ ದಾರನ ಈ ಥರ ಎಳ್ಕೊಳ್ಳಿ. ಈ ಲೂಪ್ ಒಳಗಡೆಯಿಂದ ಲಾಕ್ ಆಗುತ್ತೆ. ಇನ್ನೊಂದೇನೆಂದರೆ, ಲಾಕ್ ಅಂದರೂ ಒಂದೇ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ನಾನು ನೀಡಲ್ಗೆ ಒಂದು ಬೀಡನ್ನು ಹಾಕ್ಕೋತೀನಿ. ಬೀಡನ್ನು ಹಾಕಿ ಈ ಥರ ಇಟ್ಕೊಳ್ಳಿ. ಈ ತುದಿ ಇದೆಯಲ್ಲ, ಇದನ್ನು ಈ ದಾರಕ್ಕೆ ಈ ಥರ ಹಿಡಿದು ಬೀಡನ್ನು ಪಾಸ್ ಮಾಡಿ. ಈ ಥರ ಬೀಡನ್ನು ಪಾಸ್ ಮಾಡಬೇಕು.
ಈಗ ಲೂಪ್ ಥರ ಬಂದಿದೆ ನೋಡಿ, ಅದರ ಒಳಗಡೆಯಿಂದ ಈ ದಾರನ ತೆಗೆದಾಗ ಬೀಡ್ ಲಾಕ್ ಆಗುತ್ತೆ. ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ನಾನು ಲಾಕನ್ನು ಮಾಡ್ಕೋತೀನಿ. ತುಂಬಾ ಈಸಿ ಫ್ರೆಂಡ್ಸ್ ಬೀಡ್ಸ್ಗಳನ್ನು ಹಾಕೋದು, ಚೈನ್ ಹಾಕೋದು. ನೀವು ಒಂದು ಸಲ ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು. ಕ್ರೋಶ ಬರಲ್ಲ ಅಂದರೆ ನೀಟಾಗಿ ಮಾಡ್ಕೋಬೋದು. ಮತ್ತೆ 4 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ. ಈ ಥರ ಡಿಸೈನ್ಗಳನ್ನು ನೀವು ಡೈಲಿ 1-2 ಸ್ಯಾರೀಸ್ ಹಾಕಿದರೆ 600 ರುಪೀಸ್ವರೆಗೂ ನೀವು ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಕೂಡ ನಾವು. ನಿಮಗೆ ಗ್ರ್ಯಾಂಡಾಗಿ ಕ್ರೋಶ ಕುಚ್ಚು ಬರಲ್ಲ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಪರ್ಫೆಕ್ಟಾಗಿ ಹಾಕಿದ ಮೇಲೆ ನೀವು ಕಸ್ಟಮರ್ಗಳ ಸೀರೆಗಳಿಗೆ ಹಾಕಿದರೆ ಮನೆಯಲ್ಲೇ ಕುಳಿತು ನಾವು ಅರ್ನಿಂಗನ್ನು ಮಾಡ್ಕೋಬೋದು. ಯಾವುದೇ ಬೇರೆ ಕಡೆ ಕೆಲಸಗಳಿಗೆ ಹೋಗದೆ ಮನೆಯಲ್ಲೇ ಕುಳಿತು ಹಣನ ಗಳಿಸ್ಕೋಬೋದು ನಾವು. ನೋಡಿ, ಮತ್ತೆ 4 ಚೈನ್ ಹಾಕ್ಕೊಂಡೆ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ. ಅರ್ಥ ಆಯಿತು ಅನ್ಕೋತೀನಿ. ಬೀಡ್ ಯಾವ ಥರ ಹಾಕಬೇಕು, ಚೈನ್ ಯಾವ ಥರ ಹಾಕಬೇಕು, ಹಾಗೆ ಲಾಕನ್ನು ಯಾವ ಥರ ಮಾಡಬೇಕಂತ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ. ಇನ್ನೊಂದು ಬೀಡನ್ನು ಹಾಕ್ತಿದ್ದೀನಿ ನೋಡಿ. ಈ ಥರ ಬೀಡನ್ನು ಹಾಕಬೇಕು. ಈ ಲೂಪ್ ಒಳಗಡೆಯಿಂದ ಈ ದಾರನ ತೆಗೆದಾಗ ಬೀಡ್ ಲಾಕ್ ಆಗುತ್ತೆ. ಅದಾದಮೇಲೆ ನೀಡಲ್ನ ಚುಚ್ಕೋಬೇಕು ಸ್ಟ್ರೇಟಾಗಿಟ್ಟು, ಮತ್ತು ಇಲ್ಲೂ ಕೂಡ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕ್ತೀನಿ. 4 ಚೈನ್ಗಳು ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ ಯಾವ ಥರ ಹಾಕಬೇಕಂತ. ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ನೋಡಿ, ಇಷ್ಟು ಮಾಡಿ ತೋರಿಸ್ತಿದ್ದೀನಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹೀಗೆ ಬಿಟ್ಬಿಡಬಾರ್ದು. ಇದು ಮುಗಿದ ಮೇಲೆ ಎಂಡ್ ಅಂದ್ಕೊಳ್ಳಿ. ಇದು ಲಾಸ್ಟಲ್ಲಿ ಈ ಥರ 1-2 ಚೈನ್ ಹಾಕ್ಕೊಂಡು ಆವಾಗ ನಾವು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಹೀಗೆ ಬಿಟ್ಟರೆ ಅದು ಬಿಚ್ಕೊಂಡು ಬಿಡುತ್ತೆ. ನೋಡಿ, ಈ ಥರ ಎಳ್ಕೋಬೇಕು ಥ್ರೆಡ್ಡನ್ನು. ಎಳ್ಕೊಂಡಾಗ ಅದು ಟೈಟಾಗಿ ಕೂಡುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಓಕೆ, ನೋಡಿ ಇಲ್ಲಿ ನಾನು 4 ಚೈನ್ಗಳು ಮತ್ತು 1 ಬೀಡು, 4 ಚೈನ್ಗಳು ಮತ್ತು 1 ಬೀಡು ಈ ಥರ ಹಾಕಿ ನಿಮಗೆ ತೋರಿಸಿದ್ದೀನಿ ಸಿಂಪಲ್ಲಾಗಿ. ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನು ಕೂಡ ಕುಚ್ಚೊಳಗಡೆ ಹಾಕಿ ಕಟ್ಟಬೇಕು. ಮೊದಲು ನಿಮಗೆ ಅದೇ ತೋರಿಸ್ತೀನಿ ನಾನು ಯಾವ ಥರ ಹಾಕಬೇಕಂತ ಕುಚ್ಚು. ಓಕೆ, ನೋಡಿ, ಕುಚ್ಚು ಕಟ್ಟಲಿಕ್ಕೆ 140 ದಾರ ತಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದು ಗಮ್ ಹಚ್ಚಿದ ಮೇಲೆ ನಾವು ಪೂರ್ತಿಯಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಈ ಕುಚ್ಚಿಗಾದರೆ ನಡೆಯುತ್ತೆ, ಬೇಬಿ ಕುಚ್ಚಿಗಾದರೆ ಪೂರ್ತಿ ಒಣಗಿದ ಮೇಲೇ ಯೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡಿದ್ದೀನಿ, ಆವಾಗ ಮಾತ್ರ ಕುಚ್ಚು ನೀಟಾಗಿ ಬರುತ್ತೆ. ಸ್ಟ್ರೇಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ನೀವು ಕೂಡ ಐರನ್ ಮಾಡ್ಕೋಬೋದು. ಹಾಗೆ ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ ಹಾಗೆ ನಾರ್ಮಲ್ ನೀಡಲ್ಗೆ ಈ ಥರ ಜರಿ ಥ್ರೆಡ್ನ ಪೋಣಿಸಿಟ್ಕೊತಿದ್ದೀನಿ 2 ಎಳೆ. ಒಂದು ಸ್ವಲ್ಪ ಉದ್ದ ಪೋಣಿಸ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಇವಾಗ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಒಳಗಡೆ ಮಾಡಿ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಮೊದಲು ನೋಡಿ, ಈ 4 ಚೈನ್ ಹಾಕಿದ್ದೀವಲ್ಲ, ಅದ್ರ ಒಳಗಡೆಯಿಂದ ಈ ಕುಚ್ಚನ್ನು ಹೊರಗಡೆ ತೆಗಿತೀನಿ. ಆ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ಅಡ್ಡವಾಗಿ ಇಟ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಮುಂದ್ಗಡೆ ಮಾಡ್ಕೊಳ್ಳಿ ಈ ಥರ. ಓಕೆ, ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಥ್ರೆಡ್ ಇದೆಯಲ್ಲ, ಇದನ್ನು ಬ್ಯಾಕ್ ಸೈಡ್ಗೆ ತೊಗೊಂಡ್ಬಿಡಬೇಕು. ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಬಂದಿದೆ ಅಂತ. ಇವಾಗ ಈ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನಾರ್ಮಲ್ ನೀಡಲ್ನ ಈ ಥರ ಬ್ಯಾಕ್ ಸೈಡಿಂದ ಚುಚ್ಕೋಬೇಕು. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಬಿಟ್ಕೊಳ್ಳಿ. 1/2 ಇಂಚಷ್ಟು ಕೆಳಗಡೆ ಅಂದರೆ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಜರಿ ಥ್ರೆಡ್ಡನ್ನು ಈ ಥರ ತಗೊಂಡು ಲಾಕ್ ಮಾಡ್ಕೋಬೇಕು. ಈ ಜರಿ ಥ್ರೆಡ್ ಒಳಗಡೆಯಿಂದ ಈ ಥರ ನೀಡಲ್ನ ಹೊರಗಡೆ ತೆಗೆದ್ರೆ ಅದು ಲಾಕ್ ಆಗುತ್ತೆ. ಈ ಥರ ಲಾಕ್ ಮಾಡ್ಕೊಂಡ್ಬಿಡಿ. 2 3 ಸಾರಿ ಇವಾಗ ಜರಿ ಥ್ರೆಡ್ಡನ್ನು ಕುಚ್ಚಿಗೆ ನಾವು ಸುತ್ಕೋಬೇಕು. ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ತಕೊಂಡು ಇವಾಗ ಬ್ಯಾಕ್ ಸೈಡಲ್ಲಿ ನೋಡಿ, ಈ ಎಕ್ಸ್ಟ್ರಾ ಥ್ರೆಡ್ ಇಲ್ಲಿ ಬಂದಿದೆ. ಇವಾಗ ಮೇಲಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ನಾನು. ಈಗ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ.
ಉದ್ದ ಜಾಸ್ತಿ ಬೇಕಂದರೆ ಉದ್ದ ಬಿಟ್ಕೊಳ್ಳಿ, ಬೇಡ ಅಂದರೆ ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದೇ ಥರ ನಾವು ಪೂರ್ತಿ ಸೀರೆನ ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಡಬಲ್ ಕಲರ್ನಲ್ಲಿ ನಾನು ಕಟ್ಟಿದ್ದೀನಿ ಕುಚ್ಚು. 140 ಎಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಹಾಗೆ ಇಲ್ಲಿ ನೀವು ಬೀಡ್ಸ್ಗಳನ್ನು ಚೇಂಜ್ ಮಾಡಿ ಕುಚ್ಚನ್ನು ಹಾಕ್ಕೋಬೋದು. ಸೀರೆ ಸಿಂಗಲ್ ಕಲರ್ ಇದ್ದರೆ ಪೂರ್ತಿಯಾಗಿ ಒಂದೇ ಕಲರ್ ಕೂಡ ಮಾಡ್ಕೋಬೋದು. ಹಾಗೆ ಇನ್ನೊಂದೇನೆಂದರೆ 2 ಬೀಡ್ ಹಾಕಿ 4 ಚೈನ್ ಕೂಡ ಹಾಕ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2 ಬೀಡ್ ಹಾಕಿದ ಮೇಲೆ 4 ಚೈನ್ ಹಾಕಿ, ಮತ್ತೆ 2 ಬೀಡ್ ಹಾಕಿ 4 ಚೈನ್ ಹಾಕಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ಟ್ರೈ ಮಾಡಿ ನೀವು ಒಂದ್ಸಲ. ಹಾಗೆ ಇವತ್ತಿನ ಈ ವಿಡಿಯೋ ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ. ಈ ಡಿಸೈನ್ಗೆ ನೀವು 300 ಅರೌಂಡ್ ಕೂಡ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.